ಪ್ರಧಾನಿ ನರೇಂದ್ರ ಮೋದಿ ನಿವಾಸದತ್ತ ಹೊರಟಿದೆ ರೋಹಿತ್ ಪಡೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗಲಿದ್ದಾರೆ ಆಟಗಾರರು. ಮೌರ್ಯ ಹೋಟೆಲ್ನಿಂದ ಹೊರಟಿದ್ದಾರೆ ಆಟಗಾರರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 11 ಗಂಟೆಗೆ ನಿಗದಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಸಮಯ. ಹಾಗಾಗಿ ಐಟಿಸಿ ಹೋಟೆಲ್ನಿಂದ, ಒಂದು ಖಾಸಗಿ ಹೋಟೆಲ್ನಿಂದ ಹೊರಟಿದ್ದಾರೆ ಆಲ್ರೆಡಿ ಟೀಮ್ ಇಂಡಿಯಾ ಆಟಗಾರರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದತ್ತ. ಬೆಳಗ್ಗೆ ದೆಹಲಿಯ ಏರ್ಪೋರ್ಟ್ಗೆ ಆಟಗಾರರು ಬಂದಿಳಿತಾ ಇದ್ದಂತೆ ಯಾವ ರೀತಿ ಅವ್ರನ್ನ ಬರಮಾಡಿಕೊಳ್ಳಲಾಯಿತು, ರಸ್ತೆಯುದ್ದಕ್ಕೂ ಯಾವ ರೀತಿ ಅಭಿಮಾನಿಗಳು ತುಂಬಿ ತುಳುಕಿದ್ರು, ಅವರ ಹರ್ಷೋದ್ಗಾರ ಮುಗಿಲು ಮುಟ್ಟಿದ್ದು, ಅವರ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಆ ನಂತರ ಅವ್ರನ್ನ ಖಾಸಗಿ ಹೋಟೆಲ್ಗೆ ಶಿಫ್ಟ್ ಮಾಡಲಾಗಿತ್ತು, ಅಂದರೆ ಆಟಗಾರನ ಕರ್ಕೊಂಡು ಹೋಗಲಾಗಿತ್ತು. ಈಗ ಅಲ್ಲಿಂದ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದತ್ತ ರೋಹಿತ್ ಪಡೆ ಹೊರಟಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೋಟಿ ಕೋಟಿ ಅಭಿಮಾನಿಗಳ ಕನಸು ಈಡೇರಿರುವಂತಹ ದಿನ. T20 ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡ ಬಳಿಕ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ ಆಟಗಾರರು. ಹಾಗಾಗಿ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಆಗ್ತಾ ಇದೆ ಅಭಿಮಾನಿಗಳಿಂದ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಆ ದಿನದ ಆ ಪಂದ್ಯದ ಕ್ಷಣಗಳು, ಕೊನೆಯ ಕ್ಷಣಗಳು, ವಿಶ್ವ ಗೆದ್ದ ಆ ದಿನ ಹೇಗಿತ್ತು ಅನ್ನೋದ್ರ ಬಗ್ಗೆ ಇವತ್ತು ಮಾತುಕತೆ ಆಗುತ್ತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ. ಹಾಗಾಗಿ ತೀರಾ ಕುತೂಹಲ ಮನೆ ಮಾಡಿದೆ. ಎಲ್ಲಿ ನೋಡಿದ್ರಲ್ಲೂ ಕೂಡ ಅಭಿಮಾನಿಗಳ ಕೇಕೆ, ಶಿಳ್ಳೆ, ಚಪ್ಪಾಳೆ, ಹರ್ಷೋದ್ಗಾರ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ವಿಶ್ವ ಕಿರೀಟ ಮುಡಿಗೇರಿಸಿಕೊಂಡ ಬಳಿಕ 5 ದಿನಗಳ ಬಳಿಕ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. Behind them, please escort him. That's my son. He's